ಅಕ್ರಮ ಕೇಸ್ನಲ್ಲಿ ಅಂತಿಮ ವರದಿ ಸಲ್ಲಿಕೆಯಾಗಿದೆ. ಲೋಕಾಯುಕ್ತ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮೂಡಾ ಅಕ್ರಮ ಕೇಸ್ನಲ್ಲಿ ಅಂತಿಮ ವರದಿ ಸಲ್ಲಿಕೆ. ಲೋಕಾಯುಕ್ತ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮೊದಲ ಚಾರ್ಜ್ ಶೀಟ್ನಲ್ಲಿ ಲೋಕಾ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಮಾಜಿ ಮೂಡಾ ಆಯುಕ್ತ ದಿನೇಶ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಶೀಲ್ಡ್ ಕವರ್ನಲ್ಲಿ ವರದಿ ಸಲ್ಲಿಸಿದ ಲೋಕಾ ಪೊಲೀಸರು. ಮೂಡಾ ಕೇಸಲ್ಲಿ ಎರಡನೇ ಹಂತದ ತನಿಖೆ ನಡೆಸಿದ್ದ ಪೊಲೀಸರು. ಎರಡನೇ ಹಂತದ ತನಿಖೆಯಲ್ಲಿ ದಿನೇಶ್ ವಿರುದ್ಧ ವರದಿ ಸಲ್ಲಿಕೆ ಮಾಡಲಾಗಿದೆ. ಮೂಡಾ ಅಕ್ರಮ ಕೇಸ್ನಲ್ಲಿ ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಮೂಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ರಾಜಕೀಯದಲ್ಲಿ ಆಗಿರ್ಬೋದು ಅಥವಾ ವಿರೋಧ ಪಕ್ಷಗಳಲ್ಲಿ ಆಗಿರ್ಬೋದು ಎಷ್ಟೆಲ್ಲ ಒಂದು ಹೈಪನ್ನ ಕ್ರಿಯೇಟ್ ಮಾಡಿತ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿಯಾಗಿ ದಿನೇಶ್ ಮೂಡಾ ಮಾಜಿ ಅಧ್ಯಕ್ಷರಾದಂಥ ದಿನೇಶ್ ಕುಮಾರ್ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ಶೀಲ್ಡ್ ಕವರ್ನಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಲೋಕಾ ಪೊಲೀಸರು. ಮಾಜಿ ಅಧ್ಯಕ್ಷ ದಿನೇಶ್ ಕುಮಾರ್, ಮೂಡಾ ಮಾಜಿ ಅಧ್ಯಕ್ಷ ದಿನೇಶ್ ಕುಮಾರ್ ಹಣ ಹಗರಣದಲ್ಲಿ ಅಂದರೆ ಹಣ ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 25 ಕೋಟಿ ಇಡಿ ಏನು ತನಿಖೆಯನ್ನು ನಡೆಸಿತ್ತೋ 25 ಕೋಟಿ ಆ ಒಂದು ವಿಚಾರದಲ್ಲಿ ತನಿಖೆಯಲ್ಲಿ ಹೊರಬಿದ್ದಿತ್ತು. 25 ಕೋಟಿ ರೂಪಾಯಿಯನ್ನು ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಲಾಗಿತ್ತು ಅನ್ನುವಂಥ ಅಲ್ಲಿ ವಿಷಯ ತಿಳಿದು ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮನೆ ಕೆಲಸದವನಾದಂಥ ರಮೇಶ್ ಕುಮಾರ್ ಅವರ ಹೆಸರಿನಲ್ಲೂ ಕೂಡ ಕೋಟಿ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು. ಇದನ್ನೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇಡಿ ಇದನ್ನು ತನಿಖೆಯನ್ನು ನಡೆಸಿದ ಬಳಿಕ ಈಗ ಲೋಕಾಯುಕ್ತ ಕೂಡ ಕೊನೆಯದಾಗಿ ಮೊದಲನೇದ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣದ ವಿಚಾರದಲ್ಲಿ ಮೂಡಾ ಹಗರಣದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿತ್ತು 25 ಕೋಟಿ ಹಣ. ಈ ಒಂದು 25 ಕೋಟಿ ಹಣವನ್ನು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ರು ಎನ್ನುವಂಥದ್ದು ತಿಳಿದು ಬಂದಿತ್ತು. ಇನ್ನು ಅದೇ ರೀತಿಯಾಗಿ 31 ಸೈಟ್ ಹಂಚಿಕೆ ವಿಚಾರದಲ್ಲಿ ಈ ಎಲ್ಲ ಹಗರಣಗಳು ಕೂಡ ನಡೆದಿತ್ತು. ಇದನ್ನೆಲ್ಲವನ್ನ ಗಮನದಲ್ಲಿಟ್ಕೊಂಡು ತನಿಖೆಯನ್ನು ನಡೆಸಿದಾಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಮೂಡಾ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ತನಿಖೆಯಲ್ಲಿ ಒಂದೊಂದಾಗಿ ಹಗರಣಗಳು ಬಯಲಾಗ್ತಾ ಇದೆ. ಈಗಾಗಲೇ ಒಂದು ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿರುವಂಥದ್ದು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ವಿಷಯಗಳಲ್ಲಿ ತನಿಖೆ ಆಗಬೇಕಾಗಿದೆ. ಅದರಲ್ಲಿ ಮೂಡಾ ಮಾಜಿ ಅಧ್ಯಕ್ಷರಾದಂಥ ದಿನೇಶ್ ಕುಮಾರ್ ಮೊದಲ ಚಾರ್ಜ್ ಶೀಟ್ ಅನ್ನು ಈಗ ಸಲ್ಲಿಕೆ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ಶೀಲ್ಡ್ ಕವರ್ನಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಮೂಡಾ ಕೇಸ್ನಲ್ಲಿ ಎರಡನೇ ಹಂತದ ತನಿಖೆಯನ್ನು ನಡೆಸಿದ್ದಾರೆ ಪೊಲೀಸರು. ಎರಡನೇ ಹಂತದ ತನಿಖೆಯಲ್ಲಿ ದಿನೇಶ್ ವಿರುದ್ಧ ವರದಿ ಈಗಾಗಲೇ ಸಲ್ಲಿಕೆಯಾಗಿದೆ.